ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ಶಶಿಧರ್ ತೀರ್ಥಹಳ್ಳಿ. ಸೌಂದರ್ಯಕ್ಕೆ ಹೆಸರಾದಂತಹ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬುಗುಡಹಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ನಾನಿದ್ದೇನೆ. ಯಾಕಪ್ಪ ಇಲ್ಲಿದ್ದೀನಿ ಅಂತಂದರೆ, ಇಲ್ಲಿ 3 ದಿನಗಳ ಕಾಲ ಶ್ರೀ ಕುಮಾರಸ್ವಾಮಿ ಹಾಗೂ ದೇವಿರಮ್ಮನ ವಿಜೃಂಭಣೆಯಿಂದ ಸುಗ್ಗಿ ಮಹೋತ್ಸವ ನಡೆಯುತ್ತೆ. ಆ ಒಂದು ಸುಗ್ಗಿ ಮಹೋತ್ಸವಕ್ಕೆ ನಾನು ಭಾಗಿಯಾಗಿದ್ದೀನಿ. ಎಷ್ಟು ಪುಣ್ಯವಂತ ಅಲ್ಲ. ನೀವು ಈ ಒಂದು ವಿಡಿಯೋ ನೋಡ್ಬೇಕಂತಂದರೆ ಈ ಒಂದು ಸುಗ್ಗಿ ಮಹೋತ್ಸವದ ಪೂರ್ತಿಯಾದ ಚಿತ್ರಣವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದೇನೆ. ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನದವರೆಗೂ ಪೂರ್ತಿಯಾದ ವಿಡಿಯೋವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಚಿತ್ರಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಆಗಿದ್ದು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ದಯಾನಂದ್ ಸಕಲೇಶಪುರ ಅವರು ಈ ಕಳೆದ ವರ್ಷದ ವಿಡಿಯೋಗಳ ತುಣುಕುಗಳನ್ನ ನನಗೆ ತೋರಿಸಿದ್ರು. ಹಾಗಾಗಿ ಈ ಒಂದು ವಿಡಿಯೋದ ಚಿತ್ರೀಕರಣಗಳನ್ನ ನಾನು ಮಾಡಲೇಬೇಕು ಅಂತ ಅಲ್ಲಿಂದ ಬೆಂಗಳೂರಿಂದ ನಾನು ಇಲ್ಲಿಯ ಸಕಲೇಶಪುರಕ್ಕೆ ಬಂದಿದ್ದೇನೆ. ಈ ಒಂದು ಸುಗ್ಗಿ ಬರೀ ಹಬ್ಬ ಮಾತ್ರ ಅಲ್ಲ, ಇದು ಈ ಊರಿನ ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಪ್ರತೀಕ. ಹಾಗೆ ನೀವು ನೋಡ್ತಿರ್ಬೋದು, ಈ ಕಲ್ಲುಗಳನ್ನು ಎತ್ತುವಂಥ ಕೆಲಸಗಳು ಆಗುತ್ತೆ. ಇದನ್ನೆಲ್ಲ ನಾನು ಆದಷ್ಟು ಸೆರೆ ಹಿಡಿದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಲಿದ್ದೇನೆ. ಬನ್ನಿ ನನ್ನೊಡನೆ ಇಲ್ಲಿಯ ಒಂದು ಸುಗ್ಗಿಯ ಹಬ್ಬವನ್ನು ಎಲ್ಲರೂ ಸೇರಿ ಸಂಭ್ರಮಿಸೋಣ. ಇದು ಬುಗುಡಹಳ್ಳಿಯ ನೋಟ. ಕೆಲವು ಊರುಗಳು ಕೇವಲ ಭೂಪಟದ ಗುರುತುಗಳಲ್ಲ, ಅವು ನಂಬಿಕೆಯ ಜೀವಂತ ಸಾಕ್ಷಿಗಳು. ಹಸಿರು ಸೀರೆಯುಟ್ಟು ನಿಂತಿರುವ ಈ ಪ್ರಕೃತಿಯ ಮಡಿಲಲ್ಲಿ ತಪಸ್ವಿಗಳ ಮಂತ್ರಘೋಷಗಳಿಂದ ಪವಿತ್ರವಾದ ನೆಲವೊಂದು ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಅದೇ ಬುಗುಡಹಳ್ಳಿ. ಕೇವಲ 25 ಮನೆಗಳ ಪುಟ್ಟ ಗೂಡು. ಬುಗುಡಹಳ್ಳಿ ಈ ಹೆಸರಿನಲ್ಲೇ ಒಂದು ದೈವಿಕ ರಹಸ್ಯ ಅಡಗಿದೆ. ಈ ಹಿಂದೆ ಇಲ್ಲಿ ಅದೆಷ್ಟೋ ಮುನಿಗಳು ಕಠಿಣ ತಪಸ್ಸುಗೈದ ಪುಣ್ಯಕ್ಷೇತ್ರ. ಇಲ್ಲಿನ ಜನರ ನಂಬಿಕೆಯಂತೆ ಸುಮಾರು 70-80 ದಶಕಗಳ ಹಿಂದೆ ಗ್ರಾಮ ದೇವತೆ ಶ್ರೀ ಆದಿಶಕ್ತಿ ದೇವಿರಮ್ಮ ತಾಯಿ ಈ ದಾರಿಯಲ್ಲಿ ಸಾಗುವಾಗ ತನ್ನ ಕಿವಿಯ ಆಭರಣದ ಬುಗುಡಿಯನ್ನು ಇಲ್ಲೇ ಕಳೆದುಕೊಂಡಳಂತೆ. ಕಳೆದು ಹೋದ ಒಡವೆಗಿಂತ ಇಲ್ಲಿನ ಜನರ ಭಕ್ತಿಗೆ ಸೋತ ತಾಯಿ ಈ ಮಣ್ಣಲ್ಲೇ ಶಾಶ್ವತವಾಗಿ ನೆಲೆ ನಿಂತಳು. ಹೀಗೆ ಬುಗುಡಿ ಬಿದ್ದ ಹಳ್ಳಿಯೇ ಕಾಲಾನಂತರದಲ್ಲಿ ಬುಗುಡಹಳ್ಳಿ ಎಂದು ಪ್ರಸಿದ್ಧವಾಯಿತು. ಕಾಲಗಳ ಹೊಡೆತಕ್ಕೆ ಸಿಲುಕಿ 70ರ ದಶಕದಲ್ಲಿ ಇಲ್ಲಿನ ದೇವಿಯ ಮೂರ್ತಿ ಕಳುವಾದಾಗ ಊರೇ ಕಳೆಗೊಂದಿತ್ತು. ಆದರೆ ಭಕ್ತರು ಎದೆಯೊಳಗಿನ ದೀಪ ಆರಲಿಲ್ಲ. 8 ವರ್ಷಗಳ ಹಿಂದೆ ಬುಗುಡಹಳ್ಳಿಯ ಜೊತೆಗೆ ಪಕ್ಕದ ಕ್ಯಾನಹಳ್ಳಿ ಮತ್ತು ಮಂಚಹಳ್ಳಿಯ ಗ್ರಾಮಸ್ಥರು ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಶ್ರೀ ದೇವಿರಮ್ಮ ಮತ್ತು ಕುಮಾರಲಿಂಗೇಶ್ವರ ಸ್ವಾಮಿಯವರ ವಿಗ್ರಹಗಳಿಗೆ ಹೋಮ ಹವನಗಳ ಮೂಲಕ ಜೀವಕಳೆಯನ್ನು ತುಂಬಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. ಅಂದಿನಿಂದ ಈ ಕ್ಷೇತ್ರದಲ್ಲಿ ಭಕ್ತಿಯ ಸುಗಂಧ ಮತ್ತೆ ಪಸರಿಸತೊಡಗಿದೆ. ಬನ್ನಿ, ತಡ ಮಾಡೋದು ಬೇಡ. ಬುಗುಡಹಳ್ಳಿಯ ಈ ಸುಗ್ಗಿ ಮಹೋತ್ಸವದ ಮೊದಲ ದಿನದ ವಿಶೇಷ ಕಾರ್ಯಕ್ರಮಗಳು ಮತ್ತು ದೇವಿಯ ದರ್ಶನದ ಕ್ಷಣಗಳನ್ನು ಒಟ್ಟಾಗಿ ಸವಿಯೋಣ. ಭಕ್ತಿಯ ಈ ಪಯಣಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೂರಿನ ಜಾತ್ರೆಯ ಮೊದಲನೆಯ ದಿನ. ಬೆಳಗ್ಗೆಯಿಂದನೇ ಊರಿನ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಬಾಳೆ ಕಂಬ ಹಾಗೂ ತೋರಣಗಳನ್ನು ಕಟ್ಟಿ ದೇವಸ್ಥಾನವನ್ನು ಸುಂದರವಾಗಿ ಅಲಂಕಾರ ಮಾಡಲಾಗುತ್ತದೆ. ಸಾಮರಸ್ಯದ ನವ್ಯಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣು ತೆರೆದು ಭ್ರಮೆಯ ತೋರೆದು ನೀಡಿ ಹಾರ್ದಿಕ ಸ್ಪಂದನ. ಈ ಜಾತ್ರೆಯಲ್ಲಿ ಅತಿ ದೊಡ್ಡ ವೈಶಿಷ್ಟ್ಯವೇನೆಂದರೆ 3 ದಿನಗಳ ಕಾಲ ನಡೆಯುವ ಅನ್ನದ ಮಹತ್ವ. ಗ್ರಾಮಸ್ಥರು ಹಾಗೂ ಆಗಮಿಸಿದ ಅತಿಥಿಗಳಿಗೆ ಬೆಳಗಿನ ಕಾಫಿಯಿಂದ ರಾತ್ರಿಯ ಊಟದವರೆಗೂ ನಿರಂತರ ಸೇವೆಯನ್ನು ಮಾಡಲಾಗುತ್ತದೆ. ಇದು ಕೇವಲದ ಊಟದ ವ್ಯವಸ್ಥೆ ಅಲ್ಲ, ಊರಿನ ಜನರ ಸಮರ್ಪಣಾ ಭಾವದ ಪ್ರತೀಕ. ಅಸಂಖ್ಯಾತ ಜನರಿಗೆ ಯಾವುದೇ ಲೋಪವಿಲ್ಲದೆ ಉಣಬಡಿಸುವುದು ಅಷ್ಟು ಸುಲಭದ ಮಾತಲ್ಲ. ನಂತರ ಶ್ರೀ ದೇವಿರಮ್ಮ ಮತ್ತು ಕುಮಾರಸ್ವಾಮಿ ಅವರನ್ನು ವಾದ್ಯಗೋಷ್ಠಿಯ ಮಂಗಳನಾದದೊಂದಿಗೆ ಊರ ಹೊರಗಿನ ಪುರಾತನ ಕಲ್ಲುಬಾವಿಯ ಕಡೆ ಭಕ್ತಿಪೂರ್ವಕವಾಗಿ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ.
ಸುಡು ಬಿಸಿಲಿನಲ್ಲೂ ಭತ್ತದ ಈ ಕಲ್ಲು ಬಾವಿಯ ಜಲರಾಶಿ ನಮ್ಮ ಪೂರ್ವಜರ ದೂರದೃಷ್ಟಿಯ ಜ್ಞಾನಕ್ಕೆ ಹಾಗೂ ಈ ನೆಲದ ಪಾವಿತ್ರ್ಯತೆಗೆ ಸಾಕ್ಷಿಯಾಗಿ ನಿಂತಿದೆ. ಅಲ್ಲಿ ಗಂಗೆ ಸ್ನಾನದ ನಂತರ ನೆರವೇರುವ ಪಂಚಾಮೃತ ಅಭಿಷೇಕವು ದೇವರಿಗೆ ಸಾಕ್ಷಾತ್ ಜೀವಕಳೆ ತುಂಬುವ ಅತ್ಯಂತ ಪವಿತ್ರ ಗಳಿಗೆಯಾಗಿದೆ. ಬಳಿಕ ಕಳಶ ಹೊತ್ತ ಸುಹಾಸಿನಿಯರು ಮತ್ತು ಭಕ್ತಾದಿಗಳೊಂದಿಗೆ ವಾದ್ಯಘೋಷಗಳ ನಡುವೆ ದೇವತೆಯನ್ನು ಮರಳಿ ದೇವಸ್ಥಾನಕ್ಕೆ ಕೊಂಡೊಯ್ಯುವ ಆ ವಿಜೃಂಭಣೆಯ ದೃಶ್ಯ ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ. ದೇವರ ಮೇಲಿನ ನಂಬಿಕೆ ಎಂಬುದು ಕೇವಲ ಆಚರಣೆಯಲ್ಲ, ಅದು ಮನುಷ್ಯನ ಕಷ್ಟದ ಸಮಯದಲ್ಲಿ ನೆರಳಾಗಿ ಮತ್ತು ಸುಖದ ಸಮಯದಲ್ಲಿ ದಾರಿದೀಪವಾಗಿ ನಿಲ್ಲುವ ಅಚಲವಾದ ಭರವಸೆ. ಕಣ್ಣಿಗೆ ಕಾಣದ ಶಕ್ತಿಯು ನಮ್ಮನ್ನು ಮುನ್ನಡೆಸುತ್ತಿದೆ ಎಂಬ ನಂಬಿಕೆಯೇ ಬದುಕಿಗೆ ಧೈರ್ಯ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ಅತಿ ದೊಡ್ಡ ಆಸರೆ. ಹಳ್ಳಿಯ ಸುಗ್ಗಿಯಲ್ಲಿ ಮಣ್ಣಿನ ಸೊಗಡಿದೆ, ಹಿರಿಯರ ಸಂಪ್ರದಾಯವಿದೆ ಮತ್ತು ಮುಗ್ಧ ಮನಸ್ಸುಗಳ ಭಕ್ತಿಯ ಸಡಗರವಿದೆ. ಗಂಗೆ ಸ್ನಾನ ಮುಗಿಸಿ ಬರೋ ಹೊತ್ತಿಗೆನೆ ಮಧ್ಯಾಹ್ನ 2 ಗಂಟೆ ಆಯಿತು. ಮಧ್ಯಾಹ್ನದ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಮನೆಗೆ ಮರಳುತ್ತಾರೆ. ಇವತ್ತು 2ನೇ ದಿನ. 2ನೇ ದಿನದಲ್ಲಿ ಏನು ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳನ್ನ ನೋಡಿದ್ರಿ, ಅದ್ರ ಮುಂದುವರೆದ ಭಾಗವಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಸುಗ್ಗಿ ನಡೆಯುವಂಥ ಜಾಗ ಇದೆ. ಅದ್ರ ಮುಂಭಾಗದಲ್ಲಿ ಇಲ್ಲಿ ಏನು ಬಂಟ ಅಂತ ಏನು ಹೇಳ್ತಾರೆ, ಕ್ಷೇತ್ರ ಪಾಲಕ ಅಂತ ಏನು ಹೇಳ್ತಾರೆ, ಅದರ ಒಂದು ಇವತ್ತು ನೋಡಿ ಎಣ್ಣೆ ಹಚ್ಚುವ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಮುಂದೆ ಕೂಡ ಸುಗ್ಗಿ ನಡೆಯುವಂತಹ ಒಂದು ಏನು ತೂಗು ಎಲೆ ಇದೆ, ಅದಕ್ಕೂ ಕೂಡ ಎಣ್ಣೆಯನ್ನು ಹಚ್ತಾ ಇದ್ದಾರೆ. ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ನೀವೇನು ನೋಡ್ತಿದ್ದೀರಲ್ಲ, ಇದು ಸುಗ್ಗಿ ನಡೆಯುವಂತಹ ಜಾಗ. ನಾಳೆ ಪಲ್ಲಕ್ಕಿಯನ್ನು ತಂದು ಈ ತೂಗು ಎಲೆಯಲ್ಲಿ ತೂಗಲಾಗುತ್ತದೆ. ಇದೇ ದಿನ ರಾತ್ರಿ 8 ಗಂಟೆಗೆ ಮೊದಲ ದಿನದ ಸುಗ್ಗಿ. ನಾಳೆಯ ಮಹಾ ಸಂಭ್ರಮಕ್ಕೆ ನಾಂದಿ ಹಾಡುವ ಮುನ್ನುಡಿ. ಇದೇ ದಿನದ ಪಲ್ಲಕ್ಕಿ ಉತ್ಸವಕ್ಕೆ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರು ಒಗ್ಗೂಡಿ ದೇವರ ಮೂರ್ತಿಯನ್ನು ಹೊರುವಂತ ಏನು ಪಲ್ಲಕ್ಕಿ ಅಂತ ಹೇಳ್ತೇವೆ, ಅದನ್ನು ರೆಡಿ ಮಾಡಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಅಲ್ಲಿಂದ ಹೊರಡಲಾಗುತ್ತದೆ. ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ದೇವಸ್ಥಾನದಿಂದ ಸುಗ್ಗಿ ಕಟ್ಟೆಗೆ ದೇವರ ಪಲ್ಲಕ್ಕಿಯನ್ನು ಕರೆದೊಯ್ಯುವ ಸಂದರ್ಭದ ಅದ್ಭುತ ಕ್ಷಣಗಳು. ಊರಿನ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ದೇವರನ್ನು ಸುಗ್ಗಿ ಕಟ್ಟೆಗೆ ಮೆರವಣಿಗೆಯಲ್ಲಿ ಕರೆತಂದು ಪ್ರತಿಷ್ಠಾಪಿಸುವ ಆ ಕ್ಷಣವೇ ವರ್ಣನಾತೀತ. ದೇವರ ಸಮ್ಮುಖದಲ್ಲಿ ಊರಿನವರು ಮತ್ತು ನೆಂಟರಿಷ್ಟರೆಲ್ಲರೂ ಭಕ್ತಿಯಿಂದ ಕುಣಿದು ಕುಪ್ಪಳಿಸುವ ದೃಶ್ಯ ಮೈ ಮನಗಳನ್ನು ಪುಳಕಗೊಳಿಸುತ್ತದೆ. ದೇವಸ್ಥಾನದ ಆವರಣದಲ್ಲಿ ಮರ್ದನಿಸುವ ಜನಪದ ವಾದ್ಯದ ನಾದ ನಮ್ಮ ಪರಂಪರೆಯ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ದೇವಸ್ಥಾನದಲ್ಲಿ ಪೂಜೆಯ ನಂತರ ರಾತ್ರಿಯ ಅನ್ನಪ್ರಸಾದವನ್ನು ಭಕ್ತಾದಿಗಳಿಗೆ ಅತ್ಯಂತ ಭಕ್ತಿಯಿಂದ ಬಡಿಸಲಾಯಿತು. ಬಂದಿದ್ದ ಎಲ್ಲ ಭಕ್ತಾದಿಗಳು
ದೇವನ ಆಶೀರ್ವಾದವೆಂದು ಭಾವಿಸಿ ಅನ್ನಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸಿದರು. ನಾಳಿನ ಮಹೋತ್ಸವದ ಭವ್ಯತೆಗೆ ಭದ್ರ ಬುನಾದಿಯಂತಿರುವ ಈ ಪೂರ್ವ ಸಿದ್ಧತೆಗಳು ಭಕ್ತರ ಹೃದಯದಲ್ಲಿ ಭಕ್ತಿ ಭಾವವನ್ನು ಇಮ್ಮಡಿಗೊಳಿಸಿವೆ. ದೇವತೆಯನ್ನು ಪುನಃ ಗರ್ಭಗುಡಿಯ ಸನ್ನಿಧಾನಕ್ಕೆ ತಲುಪಿಸುವ ಈ ಪವಿತ್ರ ಕಾರ್ಯದೊಂದಿಗೆ ಹಬ್ಬದ ಮೊದಲ ದಿನದ ಸಂಭ್ರಮವು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಸಂಪನ್ನಗೊಂಡಿತು. ಈ ದಿನ ಶನಿವಾರ, ಸುಗ್ಗಿಯ ಮಹತ್ವಪೂರ್ಣವಾದ ದಿನ. ಈ ದಿನ ಬೆಳಿಗ್ಗೆಯಿಂದಲೇ ದೇವಸ್ಥಾನವನ್ನು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಹೂವಿನಿಂದ ಮತ್ತಷ್ಟು ಅಲಂಕಾರವನ್ನು ಮಾಡುತ್ತಾರೆ. ದೇವಸ್ಥಾನದ ಅಲಂಕಾರದ ಜೊತೆಗೆ ಇಂದು ರಾತ್ರಿ ಸುಗ್ಗಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತವೆ. ನಮ್ಮ ಹಿರಿಯರು ಉಳಿಸಿ ಹೋದಂತಹ ಅದ್ಭುತ ಕಲೆಗಳಲ್ಲಿ ಮಲ್ಲು ಮತ್ತು ಬಿಲ್ಲು ವಿಶೇಷವಾದದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಅವರವರ ಮನೆಯಲ್ಲಿ ಅವರವರು ತಯಾರಿಸಿಕೊಳ್ಳುತ್ತಾರೆ. ಇದಕ್ಕೆ ಯಾವುದೇ ಖರ್ಚಿಲ್ಲದೆ ಊರಿನಲ್ಲೇ ಸಿಗುವಂತಹ ಬೊಂಬು, ಹೂವು, ಇತರೆ ಸಾಮಗ್ರಿಗಳನ್ನು ಹಾಕಿ ತಯಾರಿಸಿಕೊಳ್ಳುತ್ತಾರೆ. ಮತ್ತೊಂದು ವಿಶೇಷ ಅಂತಂದರೆ ಇದನ್ನೆಲ್ಲ ಮೊಮ್ಮಕ್ಕಳ ಸಂತೋಷಕ್ಕಾಗಿ ತಾತಂದಿರು ಹೆಚ್ಚಾಗಿ ಮಾಡಿಕೊಡುವುದು ನೋಡುವುದೇ ಆನಂದ. ತಾವೇ ಸ್ವತಃ ಸಿದ್ಧಪಡಿಸಿದ್ದ ಮಲ್ಲು ಮತ್ತು ಬಿಲ್ಲುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅವರು ದೇವಸ್ಥಾನದತ್ತ ಧಾವಿಸುತ್ತಾರೆ. ಅಂದು ಸಂಜೆ ಸುಗ್ಗಿ ಮಹೋತ್ಸವದ ಸಡಗರವಿದ್ದ ಕಾರಣ ಗ್ರಾಮದ ಸಮಸ್ತ ಭಕ್ತಾದಿಗಳು ದೇವಸ್ಥಾನದ ಸನ್ನಿಧಿಯಲ್ಲಿ ಜಮಾಯಿಸಿ ದೇವರಿಗೆ ಭಕ್ತಿಯಿಂದ ಭವ್ಯವಾದ ಶೃಂಗಾರ ಮಾಡುತ್ತಾರೆ. ನೋಡಿ, ದೇವಸ್ಥಾನ ಎಷ್ಟು ಅದ್ಭುತವಾಗಿ ಕಂಗೊಳಿಸುತ್ತಿದೆ. ಇದನ್ನೆಲ್ಲ ನೋಡೋದೇ ಆನಂದ ಅಲ್ವಾ? ಈ ಸುಗ್ಗಿಯ ಸಂದರ್ಭದಲ್ಲಿ ಕನಕದಾಸರ ಈ ಸಾಲುಗಳು ನೆನಪಾಗ್ತವೆ. ಮನುಜನೊಳಗಿನ ದ್ವೇಷವಿಲ್ಲದೆ ಪ್ರೀತಿ ಬೆಳೆಸಿದರೆ ಸಮಾಜವೇ ಸುಂದರವಾಗುವುದು. ನಿಜ ಅಲ್ವೇ? ಇದಕ್ಕೆ ಪೂರಕವಾಗಿ ಇಲ್ಲಿನ ಗ್ರಾಮಸ್ಥರು ಪಕ್ಕದ ಕ್ಯಾನಹಳ್ಳಿ ಮತ್ತು ಮಂಚಹಳ್ಳಿಯ ಜನರನ್ನು ಸ್ವಾಗತಿಸಲು ಹೋಗ್ತಿದ್ದಾರೆ. ಬನ್ನಿ ಸೋದರರೆ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ರೋಗ ರೂಢಿಗೊದಗಲಿ ಅವಸಾನ, ಸುತರೆ ಮಗಿದು ಕರ್ತವ್ಯಪಣ. ಹಬ್ಬಗಳ ಉದ್ದೇಶವೇ ಇದು. ಅಕ್ಕಪಕ್ಕದ ಹಳ್ಳಿಗಳ ನಡುವೆ ಇರುವ ಭೇದ ಭಾವ, ಮನಸ್ತಾಪಗಳು ಈ ಸುಗ್ಗಿ ಸಂಭ್ರಮದ ಮಳೆಯಲ್ಲಿ ತೊಳೆದು ಹೋಗಬೇಕು. ನಮ್ಮ ಸನಾತನ ಧರ್ಮ ನಮಗೆ ಕಲಿಸಿಕೊಟ್ಟದ್ದು ಸರ್ವೇ ಜನ ಸುಖಿನೋ ಭವಂತು ಎಂಬ ಮಂತ್ರವನ್ನು. ಹಬ್ಬಗಳು ಬರುವುದು ಬರೀ ಸಡಗರಕ್ಕಲ್ಲ, ಒಡಕುಗಳನ್ನು ಮರೆತು ಒಂದಾಗಲು. ನಮ್ಮ ಪೂರ್ವಜರ ದೂರದೃಷ್ಟಿ ಎಷ್ಟು ದೊಡ್ಡದಾಗಿತ್ತು ನೋಡಿ. ಹಬ್ಬದ ನೆಪದಲ್ಲಿ ಇಡೀ ಸಮಾಜವನ್ನೇ ಒಂದು ಕುಟುಂಬದಂತೆ ಬೆಸೆಯುವ ಅಪ್ರತಿಮ ಕಲೆ ಅವರದು. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ರೋಗ ರೂಢಿಗೊದಗಲಿ ಅವಸಾನ, ಸುತರೆ ಮಗಿದು ಕರ್ತವ್ಯಪಣ. ಧರೆಯನಿಸಲಿ ಆನಂದವನ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. Jaya Bharati, Jaya Bharati, Jaya Bharati.
ಕೊರತೆ ಕಲುಷಗಳ ನಳೆದಳೆದು ಸರಿಯುತ್ತರ ಸುರಿಮಳೆಗರೆದು ಕೊರತೆ ಕಲುಷಗಳ ನಳೆದಳೆದು ಸರಿಯುತ್ತರ ಸುರಿಮಳೆಗರೆದು. ನಮ್ಮ ಸಂಸ್ಕೃತಿಯಲ್ಲಿ ದೇವರಿಗೂ ಮನುಷ್ಯನಿಗೂ ಇರುವ ಬಾಂಧವ್ಯ ಬಹಳ ಆಳವಾದದ್ದು. ಈ ಹಳ್ಳಿಯ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿನ ಯುವಕನೊಬ್ಬನ ಮೇಲೆ ಶ್ರೀ ಕುಮಾರಸ್ವಾಮಿ ದೈವವು ಆವಾಹನೆಗೊಂಡು ಗ್ರಾಮಸ್ಥರ ಸಮಸ್ಯೆಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು. ಇದು ಕೇವಲ ಒಂದು ಆಚರಣೆಯಲ್ಲ, ಬದಲಾಗಿ ದೇವರೇ ನಮ್ಮ ಹಳ್ಳಿಯ ಕುಂದುಕೊರತೆಗಳನ್ನು ಆಲಿಸಲು ಬಂದು ನಮಗೆ ದಾರಿ ತೋರಿಸುವ ದೈವಿಕ ಸಂವಾದ. 2 ಪಂಜುಗಳಿಂದ 4 ದಿಕ್ಕಿನಲ್ಲೂ ಆರತಿ ಮಾಡುವುದರ ಉದ್ದೇಶ ಎಲ್ಲ ದಿಕ್ಕುಗಳ ಶುದ್ಧೀಕರಣ ಮಾಡಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವುದು. ಆರತಿಯ ಬೆಳಕಿನ ಮೂಲಕ ದೈವಿಕ ಶಕ್ತಿಯನ್ನು ಸುತ್ತಮುತ್ತಲಿನ ಎಲ್ಲ ಕಡೆ ಹರಡುವುದು. ಇದು ದುಷ್ಟಶಕ್ತಿಗಳಿಂದ ರಕ್ಷಣೆ ಪಡೆಯುವ ಸಂಕೇತವೂ ಕೂಡ ಆಗಿದೆ. 4 ದಿಕ್ಕುಗಳಿಗೂ ಆರತಿ ಮಾಡುವುದರಿಂದ ಪೂಜೆ ಸಂಪೂರ್ಣವಾಗುತ್ತದೆ ಎಂಬ ಭಾವನೆ ವ್ಯಕ್ತವಾಗುತ್ತದೆ. ಒಟ್ಟಿನಲ್ಲಿ ದೇವರ ಕೃಪೆ ಎಲ್ಲೆಡೆ ಹರಡಿ ಶಾಂತಿ ಮತ್ತು ಮಂಗಳ ದೊರಕಲಿ ಎಂಬುದು ಆಶಯ. ದೇವಸ್ಥಾನದ ಸನ್ನಿಧಿಯಲ್ಲಿ ಜಮಾಯಿಸಿದ ಮಂಚಹಳ್ಳಿ, ಕಾನಹಳ್ಳಿ ಮತ್ತು ಬುಗುಡಹಳ್ಳಿಯ ಭಕ್ತ ಸಮೂಹ ದೈವದ ಉತ್ಸವ ಮೂರ್ತಿಯನ್ನು ಭಕ್ತಿಯ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಸುಗ್ಗಿಕಟ್ಟೆಯತ್ತ ಮೆರವಣಿಗೆ ಹೊರಟ ಕ್ಷಣ ನಿಜಕ್ಕೂ ಮೈ ರೋಮಾಂಚನಕಾರಿ. ಸಾವಿರಾರು ಜನಸಾಗರದ ನಡುವೆ ತಮಟೆ ವಾದ್ಯಗಳ ಘೋಷ ಮತ್ತು ಪಟಾಕಿಗಳ ಆರ್ಭಟದೊಂದಿಗೆ ದೇವರು ಸಾಗ್ತಾ ಇದ್ರೆ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಭೇದ ಭಾವ ಮರೆತು ಒಂದಾಗಿ ಕೈ ಜೋಡಿಸಿರುವ ಈ ದೃಶ್ಯ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಅಪ್ರತಿಮ ಐಕ್ಯತೆಯನ್ನು ಸಾರುತ್ತದೆ. ದೀಪಾಲಂಕಾರದ ಬೆಳಕಿನಲ್ಲಿ ಮಿನುಗುತ್ತಾ ಸಾಗುವ ದೈವದ ಪಲ್ಲಕ್ಕಿ ಸುಗ್ಗಿಕಟ್ಟೆಯನ್ನು ತಲುಪುತ್ತಿದ್ದಂತೆಯೇ ಅಲ್ಲಿ ಭಕ್ತಿಯ ಸಂಭ್ರಮ ಗರಿಗೆದರುತ್ತದೆ. ಪಲ್ಲಕ್ಕಿ ಸುಗ್ಗಿಕಟ್ಟೆ ಸುತ್ತ ಪ್ರದಕ್ಷಿಣೆಗೈದು ಭಕ್ತಿಪೂರ್ವಕವಾಗಿ ಒಂದೆಡೆ ಕೂರಿಸಲಾಗುತ್ತದೆ. ಸಮಸ್ತ ಗ್ರಾಮಸ್ಥರು ಸೇರಿ ದೇವರಿಗೆ ಪೂಜೆಯ ಜೊತೆ ಮಂಗಳಾರತಿ ಮಾಡಲಾಗುತ್ತದೆ. ನಂತರದ ಕ್ಷಣದಲ್ಲಿ ಆರಂಭವಾಗುವ ಮಲೆನಾಡಿನ ವಿಶಿಷ್ಟ ಸುಗ್ಗಿ ಕುಣಿತ ನಿಜಕ್ಕೂ ಮನಸ್ಸನ್ನು ಪುಳಕಗೊಳಿಸುವ ದೃಶ್ಯ. ಬಾಲಕರು, ಮಹಿಳೆಯರು, ಹಿರಿಯರು ಎಂಬ ಭೇದವಿಲ್ಲದೆ ಎಲ್ಲರೂ ಸುಗ್ಗಿ ಕುಣಿತದ ತಾಳಕ್ಕೆ ಹೆಜ್ಜೆ ಹಾಕುತ್ತಾರೆ. ಆ ದೃಶ್ಯವನ್ನು ನೋಡುವುದೇ ಒಂದು ರೋಮಾಂಚನಕಾರಿ ಅನುಭವ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಈ ಸುಗ್ಗಿ ಕುಣಿತದ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಈ ನೃತ್ಯದ ಲಯಬದ್ಧ ಚಲನೆಗಳು ಶರೀರದ ರಕ್ತ ಪರಿಚಲನೆಯನ್ನು ಉತ್ತೇಜಿಸಿ ದೈಹಿಕ ಸಾಮರ್ಥ್ಯ ಹಾಗೂ ಚುರುಕುತನವನ್ನು ಹೆಚ್ಚಿಸುತ್ತವೆ. ಸಾಮೂಹಿಕವಾಗಿ ನರ್ತಿಸುವುದರಿಂದ ಮೆದುಳಿನಲ್ಲಿ ಎಂಡರ್ಫಿನ್ ಎಂಬ ಸಂತೋಷದ ಹಾರ್ಮೋನ್ಗಳು ಬಿಡುಗಡೆಯಾಗಿ ಮಾನಸಿಕ ಒತ್ತಡವನ್ನು ನಿವಾರಿಸಿ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ. ತಡರಾತ್ರಿ ತಂಪಿನಲ್ಲಿ ದೈವವನ್ನು ಸುಂದರವಾದ ತೂಗು ಉಯ್ಯಾಲೆಯಲ್ಲಿ ಕೂರಿಸಿ ಉಯ್ಯಾಲೆಯನ್ನು ತೂಗುತ್ತಾ ಮಂಗಳಾರತಿಯೊಂದಿಗೆ ನಮ್ಮ ಪೂರ್ವಜರು ಹಾಡುತ್ತಿದ್ದ ಸಾಂಪ್ರದಾಯಿಕ ಸುಗ್ಗಿ ಪದಗಳನ್ನು ದೇವರ ಮುಂದೆ ಹೇಳಲಾಗುತ್ತದೆ. ಇದಾದ ನಂತರ ಮಧ್ಯರಾತ್ರಿ 1 ಗಂಟೆಗೆ ಸುಮಾರಿಗೆ ಸುಗ್ಗಿಕಟ್ಟೆಯ ಮುಂಭಾಗದಲ್ಲಿ ಒಂದು ವಿಶಿಷ್ಟ ಆಚರಣೆ ನಡೆಯುತ್ತದೆ. ಪುರಾತನ ಕಾಲದಿಂದ ಬಂದಿರುವ 2 ಭಾರವಾದ ಕಲ್ಲುಗಳು, ಒಂದನ್ನು ಗಂಡು ಕಲ್ಲು ಮತ್ತೊಂದನ್ನು ಹೆಣ್ಣು ಕಲ್ಲು ಎಂದು ಕರೆಯುತ್ತಾರೆ. ಹಿಂದಿನ ದಿನಗಳಲ್ಲಿ ಈ ಕಲ್ಲುಗಳನ್ನು ನವ ದಂಪತಿಗಳಿಗೆ ಶಕ್ತಿಯ ಪ್ರತೀಕವಾಗಿ ಅವರ ಧೈರ್ಯ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಲು ಎತ್ತಲಾಗುತ್ತಿತ್ತು ಎಂದು ನಂಬಿಕೆ. ಇಂದು ಕೂಡ ಅಲ್ಲಿ ಸೇರಿರುವ ಯುವಕರು ಹಾಗೂ ಯುವತಿಯರು ಕಲ್ಲುಗಳನ್ನು ಎತ್ತಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಇದು ಕೇವಲ ಶಕ್ತಿಯ ಪ್ರದರ್ಶನವಲ್ಲ, ಪರಂಪರೆಯ ಗೌರವವನ್ನು ಜೀವಂತವಾಗಿಡುವ ಒಂದು ಅದ್ಭುತ ಆಚರಣೆ. ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ.
ಇದರಿಂದ ಸ್ನಾಯು ಶಕ್ತಿ ಹೆಚ್ಚುತ್ತದೆ, ಹಿಡಿತ ಉತ್ತಮವಾಗುತ್ತದೆ, ದೇಹದ ಸಮತೋಲನ ಬೆಳೆಯುತ್ತದೆ, ನಾನು ಮಾಡಬಹುದು ಅನ್ನೋ ಭಾವನೆ ಬೆಳೆಯುತ್ತದೆ, ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತದೆ. ಇದಾದ ನಂತರ ಬೆಳಿಗ್ಗೆ 3 ಗಂಟೆಗೆ ಬಿಲ್ಲು ಮತ್ತು ಮಲ್ಲು ಎಂಬ ಸಾಂಪ್ರದಾಯಿಕ ಆಚರಣೆ ಆರಂಭವಾಗುತ್ತದೆ. ಬಿಲ್ಲು ಎಂದರೆ ಬಿದಿರುವಿಂದ ರೆಡಿ ಮಾಡಿರುವಂತಹ ಕಡ್ಡಿಗಳನ್ನು ಹೂವಿನಿಂದ ಅಲಂಕರಿಸಿ ಆ ಕಡ್ಡಿಗಳನ್ನು ಹಿಡಿದು ಕುಣಿಯುತ್ತಾ ಒಬ್ಬರಿಗೊಬ್ಬರು ಕಡ್ಡಿಗಳಿಂದ ಹೊಡೆದುಕೊಳ್ಳುತ್ತಾರೆ. ಇದು ಒಂದು ಹಳ್ಳಿಯ ಕಲೆ. ಇದು ಕೇವಲ ದೈಹಿಕ ಸ್ಪರ್ಧೆ ಅಲ್ಲ, ಇದು ಸಮುದಾಯದ ಯುವಕರನ್ನು ಕ್ರಿಯಾಶೀಲರನ್ನಾಗಿ ಮಾಡುವ ಒಂದು ಮಾರ್ಗ. ಇದಾದ ನಂತರ ಮಲ್ಲು ಶುರು ಆಗುತ್ತದೆ. ಮಲ್ಲು ಅಂದರೆ ಒಣಗಿದ ಬಾಳೆ ಎಲೆಗಳನ್ನು ಕಟ್ಟಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದರಿಂದ ಒಬ್ಬರಿಗೊಬ್ಬರು ಬೆಂಕಿಯಿಂದ ಹೊಡೆದುಕೊಳ್ಳುತ್ತಾರೆ. ಇದರ ವೈಜ್ಞಾನಿಕ ಕಾರಣ ಹೀಗಿರಬಹುದು. ಬೆಂಕಿಯಂತಹ ಅಪಾಯವನ್ನು ಎದುರಿಸುವ ಮೂಲಕ ವ್ಯಕ್ತಿ ತನ್ನ ಸಹಜ ಭಯವನ್ನು ಗೆದ್ದು ಮಾನಸಿಕವಾಗಿ ಧೈರ್ಯಶಾಲಿಯಾಗಲು ಇದು ಸಹಾಯ ಮಾಡುತ್ತದೆ. ಆಟದ ಭರದಲ್ಲಿ ನಡೆಯುವ ಚಲನವಲನಗಳು ದೇಹದ ಪರಿವರ್ತನೆಯ ವೇಗವನ್ನು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ನೆರವಾಗುತ್ತವೆ. ಇದೆಲ್ಲ ಮುಗಿಯೋ ಹೊತ್ತಿಗೆ 4 ಗಂಟೆ ಆಗಿರುತ್ತೆ. ಮತ್ತೆ ಕೊನೆಯದಾಗಿ ಎಲ್ಲರೂ ಸುಗ್ಗಿ ಕುಣಿಯಲು ಪ್ರಾರಂಭಿಸ್ತಾರೆ. ಮ್ಯಾಲೆ ಕಿರೀಟ ಕಣ್ಣಲ್ಲಿ ಮಿಂಚು ಮಹಾರಾಣಿಗತ್ತು. ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಉಯ್ಯಾಲೆಯಲ್ಲಿದ್ದ ದೇವರಿಗೆ ಆರತಿ ಬೆಳಗಲಾಯಿತು. ನಂತರ ದೇವರನ್ನು ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ಕರೆತಂದು ಅಲ್ಲಿ ಪ್ರದಕ್ಷಿಣೆ ಹಾಕಲಾಯಿತು. ಅಂತಿಮವಾಗಿ ದೇವರನ್ನು ಗರ್ಭಗುಡಿಯಲ್ಲಿ ಇರಿಸುವುದರೊಂದಿಗೆ ಇಂದಿನ ಸುಗ್ಗಿ ಮಹೋತ್ಸವವು ಸುಸೂತ್ರವಾಗಿ ಮುಕ್ತಾಯಗೊಂಡಿತು. ಕಳೆದ ರಾತ್ರಿಯೆಲ್ಲ ನಡೆದ ಸುಗ್ಗಿ ಸಂಭ್ರಮದ ಮುಂದುವರೆದ ಭಾಗವಾಗಿ ಇಂದು ಭಾನುವಾರ ಸಂಜೆ 4 ಗಂಟೆಗೆ ಸುಗ್ಗಿ ಆರಂಭಗೊಂಡಿತು. ಸಮಸ್ತ ಗ್ರಾಮಸ್ಥರು ಭಕ್ತಿ ಭಾವದಿಂದ ದೇವರ ಪಲ್ಲಕ್ಕಿಯನ್ನು ಹೊತ್ತು ಊರಿನ ಬೀದಿ ಬೀದಿಗಳ ಮೂಲಕ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಪವಿತ್ರ ಮಡೆಬಾನದತ್ತ ಪ್ರಯಾಣ ಬೆಳೆಸಿದರು. ಮೆರವಣಿಗೆಯ ಹಾದಿಯುದ್ದಕ್ಕೂ ಗ್ರಾಮಸ್ಥರು ಸಡಗರದಿಂದ ದೇವರಿಗೆ ಮಡಲಕ್ಕಿ, ಹಣ್ಣು ಕಾಯಿ ಅರ್ಪಿಸಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದರು. ಮಾರ್ಗದ ಮಧ್ಯೆ ಸೊಪ್ಪಿನ ಬಸವಣ್ಣನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಕಾಫಿ ತೋಟದ ದಾರಿಯಲ್ಲಿ ಮಡೆಬಾನದ ಕಡೆ ಹೊರಟೆವು.
ರಹಸ್ಯದ ನವ್ಯ ಯುಗಕ್ಕೆ ನಿಮಗಿದು ಆ ಮಂತ್ರ. ಪಲ್ಲಕ್ಕಿಯೊಂದಿಗೆ ನಾವು ಮಡೇಬಾನ ತಲುಪಿದೆವು. ಅಲ್ಲಿ ದೇವರಿಗೆ ಎಡೆ ಸಮರ್ಪಿಸಿ ಬಂದಿರುವ ಭಕ್ತರೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿದೆವು. ಇಲ್ಲಿಂದ ಮತ್ತೆ ಪಲ್ಲಕ್ಕಿಯ ಮೂಲಕ ದೇವಸ್ಥಾನವನ್ನು ತಲುಪಿದೆವು. ಇದರ ಮರುದಿನ ದೇವರನ್ನು ಅಡ್ಡೆ ಅಥವಾ ಪಲ್ಲಕ್ಕಿಯಿಂದ ಸಡಿಸಲಾಗುತ್ತದೆ. ಮನುಷ್ಯನನ್ನು ಅರಿಯಲು, ಮನಸ್ತಾಪಗಳು ಕರಗಿ ಸ್ನೇಹದ ಸೌಧ ಕಟ್ಟಲು ಇಂಥ ಹಬ್ಬಗಳು ಅನಿವಾರ್ಯ. ಬನ್ನಿ, ನಮ್ಮ ಹಿರಿಯರು ಹಾಕಿಕೊಟ್ಟ ಈ ಸುಂದರ ಪರಂಪರೆಯನ್ನು ಕೇವಲ ಆಚರಣೆಯಾಗಿ ಉಳಿಸದೆ ಮುಂದಿನ ಪೀಳಿಗೆಗೆ ಒಂದು ಜೀವನ ಪಾಠವನ್ನಾಗಿ ದಾಟಿಸೋಣ. ನಮ್ಮ ಸುಗ್ಗಿಯ ಮಹೋತ್ಸವದ ಉದ್ದೇಶ ಸಾರ್ಥಕವಾಗಲಿ, ಸಮಾಜದ ಬಾಂಧವ್ಯ ಮತ್ತೆ ಚಿಗುರಲಿ. ಈ ಸುಂದರ ಸುಗ್ಗಿ ಮಹೋತ್ಸವವು ಇಷ್ಟು ಯಶಸ್ವಿಯಾಗಿ ಮೂಡಿಬರಲು ಸಹಕರಿಸಿದ ಗ್ರಾಮದ ಪ್ರತಿಯೊಬ್ಬ ಹಿರಿಯರಿಗೂ, ಯುವಕ ಮಿತ್ರರಿಗೂ ಮತ್ತು ಗ್ರಾಮಸ್ಥರಿಗೂ ಹಾಗೂ ದಯಾನಂಜಿಯವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಸಂಸ್ಕೃತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಇನ್ನೂ ಅನೇಕ ವಿಶೇಷಗಳೊಂದಿಗೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಹುಡುಕುತ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಕರ್ನಾಟಕ. ನಾನೇ ಭಾಗ್ಯವಂತ.